ನಮಸ್ತೆ ವೀಕ್ಷಕರೇ. ಕರ್ನಾಟಕ ರಾಜ್ಯದ ಚಿತ್ರದುರ್ಗದ ಜಿಲ್ಲೆಯ ಹಾಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಸಿಕ್ಕಿಂನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಮನಿ ಲ್ಯಾಂಡಿಂಗ್ ಇರ್ಬೋದು, ಆನ್ಲೈನ್ ಗೇಮಿಂಗ್ ಇರ್ಬೋದು, ಜನಗಳನ್ನು ಲೂಟಿ ಮಾಡಿದ್ದಿರಬಹುದು, ಬಹಳ ಜನರ ಮನೆಗಳನ್ನು ಹಾಳು ಮಾಡಿದ್ದಾನೆ. ಎಷ್ಟೋ ಜನ ಯುವಕರು ಇವನಿಂದಾಗಿ ಜೀವ ಕಳ್ಕೊಂಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಆನ್ಲೈನ್ ಗೇಮಿಂಗು ತುಂಬ ವರ್ಷಗಳಿಂದ ನಡೀತಾ ಇದೆ, ಆಡ್ತಾ ಬಂದಿದ್ದಾರೆ. ಆದರೆ ಆನ್ಲೈನ್ ಗೇಮಿಂಗ್ ವಿಷಯವನ್ನು ಇಟ್ಕೊಂಡು ಎಲ್ಲಿಯೂ ಕೂಡ ಸುದ್ದಿ ಬರಲಿಲ್ಲ. ಒಂದು ಪತ್ರಿಕೆಯಲ್ಲಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ಯಾರೂ ಕೂಡ ಈ ರೀತಿಯ ಒಂದು ಆನ್ಲೈನ್ ಗೇಮಿಂಗ್ನಿಂದ ಇಷ್ಟು ಜನ ಹಾಳಾಗಿ ಹೋಗ್ತಾ ಇದ್ದಾರೆ, ಇದನ್ನು ಬ್ಯಾನ್ ಮಾಡಬೇಕನ್ನೋ ಧ್ವನಿಯನ್ನು ಯಾರೂ ಎತ್ತಲಿಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಆನ್ಲೈನ್ ಗೇಮಿಂಗ್ ಬಗ್ಗೆ ಇರಬಹುದು, ಅದರಲ್ಲಿ ಸಾಲ ಮಾಡಿ ಸತ್ತವರು ಇರಬಹುದು, ಅಥವಾ ಆನ್ಲೈನ್ ಗೇಮಿಂಗ್ನಲ್ಲಿ ಆಟ ಆಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಗೆದ್ದರೂ ಕೂಡ ದುಡ್ಡು ಸಿಗದೆ ಆತ್ಮಹತ್ಯೆ ಮಾಡಿಕೊಂಡವರು ಉಂಟು. ಈ ಸಬ್ಜೆಕ್ಟನ್ನು ನಾವು ಎತ್ಕೊಂಡು ದುಬೈವರೆಗೂ ಹೋಗಿ ಇದರಲ್ಲಿ ಏನೆಲ್ಲ ನಡೀತಾ ಇದೆ, ಹೇಗೆ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲವನ್ನೂ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳ ಸಮೇತ ವಾಪಸ್ ನಾವು ಭಾರತಕ್ಕೆ ಬಂದು ಕನ್ನಡ ಜನಶ್ರೀ ವಾಹಿನಿಯ ಮೂಲಕ ಇದನ್ನು ನಾವು ಸುದ್ದಿ ಮಾಡ್ತೀವಿ. ನಾವು ಸುದ್ದಿ ಮಾಡಿ 2-3 ದಿನಗಳಲ್ಲಿ ಆನ್ಲೈನ್ ಗೇಮಿಂಗ್ ಬ್ಯಾನ್ ಆಗುತ್ತೆ. ಆನ್ಲೈನ್ ಗೇಮಿಂಗ್ ಬ್ಯಾನ್ ಆಗಿ 2-3 ದಿನಕ್ಕೆ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿ ಸಿಕ್ಕಿಬಿಡ್ತಾನೆ. ಅವರ ಮನೆ ಮೇಲಿರ್ಬೋದು, ಅವರ ಸಂಬಂಧಿಕರ ಮನೆ ಮೇಲಿರ್ಬೋದು. ಇವಾಗ ಇಡೀ ಅವರು ದಾಳಿ ಮಾಡಿ ಅವನನ್ನು ಸರಿಯಾಗಿ ರೂಪ್ತಾ ಇದ್ದಾರೆ. ಇದು ಆಗಲೇಬೇಕಿತ್ತು, ಇದು ಆಗ್ತಾ ಇದೆ ಕೂಡ. ಒಟ್ಟಾರೆಯಾಗಿ ಆನ್ಲೈನ್ ಗೇಮಿಂಗಲ್ಲಿ ಆಟ ಆಡಿಸೋದು, ಜನರನ್ನು ಲೂಟಿ ಮಾಡೋದು, ಅಥವಾ ಅವರು ಗೆದ್ದ ಮೇಲೆ ಅವರು ಗೆದ್ದ ಹಣವನ್ನು ಕೊಡದೇ ಇರೋದು, ಇದಲ್ಲದೆ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಯುವಕರನ್ನು ದುಬೈಗೆ ಕರೆಸ್ಕೊಂಡು ನಿಮ್ಗೆ ಒಳ್ಳೆ ಕೆಲಸ ಕೊಡ್ತೀವಿ ಅಂತ ಕಾಲ್ಫಾರ್ಮ್ ಮಾಡಿ ಅವ್ರಿಗೇನು ಹೇಳೋದಿಲ್ಲ. ಇವರು ಇಲ್ಲಿ ನಾವು ಆನ್ಲೈನ್ ಗೇಮಿಂಗ್ ಆಡಿಸ್ತೀವಿ, ನೀವು ಅದನ್ನು ಆಪ್ರೇಟ್ ಮಾಡಬೇಕಂತ ಏನೂ ಹೇಳಲ್ಲ. ಒಳ್ಳೆ ದುಡ್ಡು ಸಂಬಳ ಕೊಡ್ತೀವಿ, ಇರಲಿಕ್ಕೆ ಅಕಾಮಿಡೇಷನ್ ಕೊಡ್ತೀವಿ, ನೀವು ಬನ್ನಿ ಅಂತ ಕರೆಸ್ಕೊಂಡು ಅಲ್ಲಿ ಹೋದ ಮೇಲೆ ಸುಮಾರು ಸಾವಿರಾರು ಯುವಕರನ್ನು ತಮ್ಮೊಟ್ಟಿಗೆ ಇಟ್ಕೊಂಡು ಅವರ ಪಾಸ್ಪೋರ್ಟ್ನ ಕಿತ್ಕೊಂಡು ಅವ್ರು ವಾಪಸ್ ಭಾರತಕ್ಕೆ ಹೋಗಬಾರ್ದು, ಆ ರೀತಿಯ ಒಂದು ಷಡ್ಯಂತ್ರವನ್ನು ಕೂಡ ಇದೇ ನಟೋರಿಯಸ್ ಪಪ್ಪಿ ಮಾಡಿದ್ದಾನೆ. ಈ ಲೋಫರ್ಗಳು ಒಂದು ಸರ್ಕಾರದಲ್ಲಿ ಇದ್ಕೊಂಡು, ಒಂದು ಪಕ್ಷದಲ್ಲಿ ಇದ್ಕೊಂಡು, ತುಂಬ ಹೆಸರುವಾಸಿಯಾಗಿರುವ ಚಿತ್ರನಟ ದೊಡ್ಡಣ್ಣನವರ ಅಳಿಯನಾಗಿ ತುಂಬ ನನಗೆ 2 ವರ್ಷಗಳಿಂದ ನನಗೆ ಭಾಳ ಜನ ಫೋನ್ ಮಾಡ್ತಾಯಿದ್ರು, ಸರ್ ಪಪ್ಪಿ ಬಗ್ಗೆ ಒಂದು ಸುದ್ದಿ ಮಾಡಿ, ಪಪ್ಪಿ ಬಗ್ಗೆ ಒಂದು ಸುದ್ದಿ ಬರೀರಿ ಅಂತ. ನಾನು ಬಿಡು ಹೋಲಿ ಅಂಥದ್ದು ಏನಿದೆ ನನಗೂ ಗೊತ್ತಿರಲಿಲ್ಲ. ಈ ಥರ ಎಲ್ಲ ಆನ್ಲೈನ್ ಗೇಮಿಂಗ್ ಆಡಿಸ್ತಾನೆ, ಅದರಲ್ಲಿ ಜನರನ್ನು ಸುಲಿಗೆ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ಇದನ್ನು ಈ ಜಾಲವನ್ನು ನಾವೇನು ಭೇದಿಸ್ತಾ ಹೋದ್ವಿ, ಅಲ್ಲಿ ಸಿಕ್ಕ ಮಾಹಿತಿಯನ್ನು ನೋಡಿಬಿಟ್ರೆ ನಮ್ಮ ಕಣ್ಣಲ್ಲಿ ಕೂಡ ನೀರು ಬರುತ್ತೆ. ಅದೆಷ್ಟೋ ನಮ್ಮ ರಾಜ್ಯದ ಸಾವಿರಾರು ಯುವಕರು ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಇರಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಇಲ್ಲ, ಟೈಮ್ ಸರಿಯಾಗಿ ಅವ್ರಿಗೆ ಒಳ್ಳೆ ಊಟ ಇಲ್ಲ. ಸೊ ಒಟ್ಟಾರೆಯಾಗಿ ಈ ಆನ್ಲೈನ್ ಗೇಮಿಂಗಲ್ಲಿ ಲೂಟಿ ಮಾಡಿದ್ದಲ್ಲದೆ ನಮ್ಮ ರಾಜ್ಯದ ಯುವಕರನ್ನು ತನ್ನ ಬಳಿ ಇಟ್ಕೊಂಡು ಹೇಗೆ ಅವರನ್ನು ಟ್ಯಾಕಲ್ ಮಾಡ್ತಾ ಇದ್ದಾನೆ, ಹೇಗೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಅವರ ತಂದೆ ತಾಯಿಗೆ ನೋಡಬೇಕು ಅಥವಾ ಆರೋಗ್ಯ ಸರಿ ಇಲ್ಲ, ಒಂದು ಸರಿ ಹೋಗಿ ಬರ್ತೀವಿ ಅಂದರೆ ಕೂಡ ಇವ್ನು ಬಿಡೋದಿಲ್ಲ. ಸೊ ಇವನ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆ, ಅಷ್ಟೊಂದು ನಟೋರಿಯಸ್ ಕೆಲಸಗಳನ್ನ ವೀರೇಂದ್ರ ಪಪ್ಪಿ ಮಾಡಿದ್ದಾರೆ. ನಾವು ಈ ಒಂದು ಆನ್ಲೈನ್ ಗೇಮಿಂಗು ಆಟ ಆಡಿದವರು ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಯುವಕರು ಅಲ್ಲಿ ದುಬೈದಲ್ಲಿ ಸಿಕ್ಕಾಕೊಂಡಿರೋರ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಮತ್ತೆ ನಿಮಗೆ ನಾಳೆ ಕೊಡ್ತೀನಿ. ಕಾಯ್ತಾ ಇರ್ರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ನಾನು ಹೇಳ್ತಾ ಇರೋದಿಷ್ಟೇ, ಈ ರೀತಿಯ ವಿಷಯಗಳು ಮಾಧ್ಯಮದ ಗಮನಕ್ಕೆ ಬಂದಾಗ ದಯವಿಟ್ಟು ಮೌನವಾಗಿರೋಕ್ಕೆ ಹೋಗಬೇಡಿ. ಒಂದು ಹೆಮ್ಮೆ ಏನಂದರೆ, ಇಂತಹ ಒಂದು ಬ್ರೇಕಿಂಗ್ ನ್ಯೂಸನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟವರು ಕನ್ನಡ ಜನಶ್ರೀ ವಾಹಿನಿ ಮೂಲಕ. ಯಾಕಂದರೆ ದುಬೈವರೆಗೂ ಹೋಗಿ ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕೋದು ಸಾಮಾನ್ಯವಾದ ಕೆಲಸ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋದೆ. ಅದನ್ನು ನಾವು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ವೇಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ. ನಮಸ್ತೆ.